ಜಮೀನಿಗೆ ಕಾವೇರಿ ನೀರು ಬಿಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಲತಾ ಅವರು ರಿಯಾಕ್ಟ್ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯ ರೈತರ ಜಮೀನಿಗೆ ಕಾವೇರಿ ನೀರು ಬಿಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಕುಮಾರಸ್ವಾಮಿ ನಿರ್ಧಾರಕ್ಕೆ ನಿಖಿಲ್ ಎದುರಾಳಿ ಸುಮಲತಾ ಬೆಂಬಲವನ್ನ ಕೊಟ್ಟಿದ್ದಾರೆ. ಮೊದಲು ಈ ದೇಶದ ರೈತರು ಅನ್ನ ಬೆಳೆಯೋ ರೈತರಿಗೆ ಮೊದಲು ಆದ್ಯತೆಯನ್ನ ಕೊಡಬೇಕು, ಮಂಡ್ಯದ ರೈತರ ಜಮೀನಿಗೆ ಮೊದಲು ನೀರನ್ನ ಬಿಡಬೇಕು ಅಂತ ಹೇಳಿ ಪಬ್ಲಿಕ್ ಟಿವಿ ವರದಿಗೆ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನ ಜನತೆಗೆ ಮೀಸಲಿಟ್ಟಿದ್ದಂಥ ಕಾವೇರಿ ಕುಡಿಯುವ ನೀರಿನ ಪ್ರಮಾಣ ಏನಿದೆ ಅದನ್ನ ಮಂಡ್ಯದ ಜನತೆಗೆ ರೈತರಿಗೆ ಈಗ ನಾಲೆಯಲ್ಲಿ ನೀರು ಹರಿಸ್ತಿದ್ದಾರೆ ಅನ್ನೋ ಮಾತುಗಳು ಕೇಳ್ಬರ್ತಿದೆ. ರೈತರಿಗೆ ಡೆಫಿನೆಟ್ಲಿ ನನ್ನ ಪ್ರಕಾರ ಇಲ್ಲಿ ಬರೀ ಮಂಡ್ಯದಲ್ಲಂತಲ್ಲ, ಎಲ್ಲ ಕಡೆಯೂ ದೇಶದಲ್ಲಿ ರೈತರು ಅವ್ರಿಗೆ ನಾವು ಒಂದು ಆ ನೀರಿನ ವ್ಯವಸ್ಥೆ ಮಾಡದೆ ಹೋದರೆ ನಮ್ಮ ಜೀವ ಎಲ್ಲಿದೆ, ನಮ್ಗೆ ಅನ್ನ ಎಲ್ಲಿಂದ ಬರುತ್ತೆ? ರೈತರಿಲ್ಲ ಅಂದರೆ ನಾವೆಲ್ಲಿರ್ತೀವಿ? ಮಂಡ್ಯದಲ್ಲಿ ಸುಮಲತಾ ಅವರು ಮನೆ ಮಾಡಿದ್ರು ಸಹ ಮೈಸೂರಿನಿಂದ ಓಡಾಡ್ತಿದ್ದಾರೆ. ಏನು ಗೆದ್ರೆ ಇವರು ಮಂಡ್ಯದಲ್ಲಿ ಇರ್ತಾರ ಅನ್ನೋ ಪ್ರಚಾರ ಅಲ್ಲ, ನೀವು ಇದೇ ಪ್ರಶ್ನೆನ ಅವ್ರಿಗೂ ಕೇಳ್ಬೋದಲ್ಲ. ಈಗ ಅವರವರು ಎಲ್ಲ ಗೆದ್ದವರು ರಾಮನಗರಲ್ಲಿ ಅಥವಾ ಚನ್ನಪಟ್ಟಣದಲ್ಲಿ ಅಥವಾ ಹಾಸನದಲ್ಲಿ ಎಲ್ಲೆಲ್ಲಿದ್ದಾರೆ ಅವ್ರನ್ನ ಸ್ವಲ್ಪ ಅಡ್ರೆಸ್ ಹುಡ್ಕೊಂಡು ಅವ್ರನ್ನೇ ಕೇಳಿ ಎಲ್ಲೆಲ್ಲಿದ್ದಾರೆ ಅಂತ. ಅದಾದ್ಮೇಲೆ ನನ್ನನ್ನು ಬಂದು ಕೇಳಲಿ. ನಾನಿನ್ನೂ ಇದೇ ಫಸ್ಟ್ ಎಲೆಕ್ಷನ್ ನಂದು. ಅವರು ಬೇಕಾದಷ್ಟು ಎಲೆಕ್ಷನ್ಸ್ ಗೆದ್ದಿದ್ದಾರೆ, ಒಂದಷ್ಟು ಬಾರಿ ಇದೇ ಮಾತುಗಳನ್ನ ಹೇಳ್ಕೊಂಡು ಬಂದಿದ್ದಾರೆ. ಅವ್ರು ಎಲ್ಲಿದ್ದಾರೆ, ಬೆಂಗಳೂರಲ್ಲಿ ಇದ್ದಾರೆ, ಅವರವರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇದ್ದಾರೆ ಅನ್ನೋ ಮಾತನ್ನ ಅವರೇ ಪ್ರೂಫ್ ಕೊಡಲಿ. ನಿನ್ನೆ ಪ್ರಚಾರದ ವೇಳೆ ದರ್ಶನ್ ಅವ್ರ ಬೆನ್ನು ಮತ್ತೆ ಕೈಗೆ ಏಟಾಗಿದೆ ಅಂತ ಹೇಳಿ ಮಾಹಿತಿ ಏನಾಗಿದೆ? ಅಲ್ಲ, ಬೆನ್ನುಗಳ ಕೈ ಸ್ವಲ್ಪ ಆಲ್ರೆಡಿ ಏಟಾಗಿರೋದ್ರಿಂದ ಸ್ವಲ್ಪ ಅಲ್ಲಿ ಸ್ಟ್ರೈನ್ ಆಗಿದೆ. ಅದು ರೆಸ್ಟ್ ತಗೊಂಡು ತಿರ್ಗಾ ಜಾಯ್ನ್ ಆಗ್ತಾರೆ. ಫೈನಾನ್ಸ್ ಸೆಕ್ರೆಟರಿ ಅವರು ಹೇಳಿದ್ದಾರೆ, ಇಲ್ಲ ಈ ವಿಚಾರಗಳನ್ನ ನಾನೇ ಅಂಬರೀಶ್ ಅವ್ರ ಜೊತೆ ಚರ್ಚೆ ಮಾಡಬೇಕು, ಸುಮಲತಾ ಅವರು ಸುಮ್ಮನೆ ಹೇಳಿರ್ಬೇಕು ಈ ವಿಚಾರ. ಅಲ್ಲ, ಅದನ್ನ ಇವಾಗ ಅವರು ಹೇಳೋಕ್ಕೆ ಒಂದು ಆ ಸಂದರ್ಭ ಅಥವಾ ಒಂದು ಪೊಸಿಷನಲ್ಲಿ ಇರೋರು ಇದ್ರ ಬಗ್ಗೆ ಮಾತಾಡೋಕ್ಕೆ ಮೇ ಬಿ ಅವ್ರಿಗೆ ಇವಾಗ ಸಾಧ್ಯ ಆಗ್ತಾ ಇರ್ಬೋದು. ಇದು ಅವರು ಒಂದು ಅಫಿಷಿಯಲ್ ಆಗಿ ಆಡಿರೋ ಮಾತುಗಳಲ್ವಲ್ಲ, ಮನೆಯಲ್ಲಿ ಕೂತ್ಕೊಂಡು ಮಾತಾಡುವಾಗ ಒಂದು ಡಿಸ್ಕಷನಲ್ಲಿ ಆಡಿರೋಂಥ ಮಾತುಗಳು. ಅಲ್ಲದೆ ಇಂಥ ಒಂದು ಕಾನ್ವರ್ಸೇಷನ್ ನನಗೆ ಒಂದು ಅಂದರೆ ಊಹೆ ಮಾಡಿಕೊಂಡು ಹೇಳುವಂಥ ಮಾತುಗಳಲ್ಲ ಇದು. ಬೆಂಗಳೂರಿನ ಜನತೆಗೆ ಮೀಸಲಿಟ್ಟಿದ್ದಂಥ ಕಾವೇರಿ ಕುಡಿಯುವ ನೀರಿನ ಪ್ರಮಾಣ ಏನಿದೆ ಅದನ್ನ ಮಂಡ್ಯದ ಜನತೆಗೆ ರೈತರಿಗೆ ಈಗ ನಾಲೆಯಲ್ಲಿ ನೀರು ಹರಿಸ್ತಿದ್ದಾರೆ ಅನ್ನೋ ಮಾತುಗಳು ಕೇಳ್ಬರ್ತಿದೆ. ರೈತರಿಗೆ ಡೆಫಿನೆಟ್ಲಿ ನನ್ನ ಪ್ರಕಾರ ಇಲ್ಲಿ ಬರೀ ಮಂಡ್ಯದಲ್ಲಂತಲ್ಲ, ಎಲ್ಲ ಕಡೆಯೂ ದೇಶದಲ್ಲಿ ರೈತರು ಅವ್ರಿಗೆ ನಾವು ಒಂದು ಆ ನೀರಿನ ವ್ಯವಸ್ಥೆ ಮಾಡದೆ ಹೋದರೆ ನಮ್ಮ ಜೀವ ಎಲ್ಲಿದೆ, ನಮ್ಗೆ ಅನ್ನ ಎಲ್ಲಿಂದ ಬರುತ್ತೆ? ರೈತರಿಲ್ಲ ಅಂದರೆ ನಾವೆಲ್ಲಿರ್ತೀವಿ? ಮಂಡ್ಯದಲ್ಲಿ ಸುಮಲತಾ ಅವರು ಮನೆ ಮಾಡಿದ್ರು ಸಹ ಮೈಸೂರಿನಿಂದ ಓಡಾಡ್ತಿದ್ದಾರೆ. ಏನು ಗೆದ್ರೆ ಇವರು ಮಂಡ್ಯದಲ್ಲಿ ಇರ್ತಾರ ಅನ್ನೋ ಪ್ರಚಾರ ಅಲ್ಲ, ನೀವು ಇದೇ ಪ್ರಶ್ನೆನ ಅವ್ರಿಗೂ ಕೇಳ್ಬೋದಲ್ಲ. ಈಗ ಅವರವರು ಎಲ್ಲ ಗೆದ್ದವರು ರಾಮನಗರಲ್ಲಿ ಅಥವಾ ಚನ್ನಪಟ್ಟಣದಲ್ಲಿ ಅಥವಾ ಹಾಸನದಲ್ಲಿ ಎಲ್ಲೆಲ್ಲಿದ್ದಾರೆ ಅವ್ರನ್ನ ಸ್ವಲ್ಪ ಅಡ್ರೆಸ್ ಹುಡ್ಕೊಂಡು ಅವ್ರನ್ನೇ ಕೇಳಿ ಎಲ್ಲೆಲ್ಲಿದ್ದಾರೆ ಅಂತ. ಅದಾದ್ಮೇಲೆ ನನ್ನನ್ನು ಬಂದು ಕೇಳಲಿ. ನಾನಿನ್ನೂ ಇದೇ ಫಸ್ಟ್ ಎಲೆಕ್ಷನ್ ನಂದು. ಅವರು ಬೇಕಾದಷ್ಟು ಎಲೆಕ್ಷನ್ಸ್ ಗೆದ್ದಿದ್ದಾರೆ, ಒಂದಷ್ಟು ಬಾರಿ ಇದೇ ಮಾತುಗಳನ್ನ ಹೇಳ್ಕೊಂಡು ಬಂದಿದ್ದಾರೆ. ಅವ್ರು ಎಲ್ಲಿದ್ದಾರೆ, ಬೆಂಗಳೂರಲ್ಲಿ ಇದ್ದಾರೆ, ಅವರವರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇದ್ದಾರೆ ಅನ್ನೋ ಮಾತನ್ನ ಅವರೇ ಪ್ರೂಫ್ ಕೊಡಲಿ. ನಿನ್ನೆ ಪ್ರಚಾರದ ವೇಳೆ ದರ್ಶನ್ ಅವ್ರ ಬೆನ್ನು ಮತ್ತೆ ಕೈಗೆ ಏಟಾಗಿದೆ ಅಂತ ಹೇಳಿ ಮಾಹಿತಿ ಏನಾಗಿದೆ? ಅಲ್ಲ, ಬೆನ್ನುಗಳ ಕೈ ಸ್ವಲ್ಪ ಆಲ್ರೆಡಿ ಏಟಾಗಿರೋದ್ರಿಂದ ಸ್ವಲ್ಪ ಅಲ್ಲಿ ಸ್ಟ್ರೈನ್ ಆಗಿದೆ. ಅದು ರೆಸ್ಟ್ ತಗೊಂಡು ತಿರ್ಗಾ ಜಾಯ್ನ್ ಆಗ್ತಾರೆ.
ನಾನು ಸೆಕ್ರೆಟರಿ ಅವರು ಹೇಳಿದ್ದಾರೆ, ಇಲ್ಲ ಈ ವಿಚಾರಗಳನ್ನ ನಾನೇ ಅಂಬರೀಶ್ ಅವ್ರ ಜೊತೆ ಚರ್ಚೆ ಮಾಡಬೇಕು, ಸುಮಲತಾ ಅವರು ಸುಮ್ಮನೆ ಹೇಳಿರ್ಬೇಕು ಈ ವಿಚಾರ. ನಾನು ನಿಟ್ಟಿನಲ್ಲಿ ಮಾತಾಡಿದೆ. ಅಲ್ಲ ಅದನ್ನ ಇವಾಗ ಅವರು ಹೇಳೋಕ್ಕೆ ಒಂದು ಆ ಸಂದರ್ಭ ಅಥವಾ ಒಂದು ಪೊಸಿಷನಲ್ಲಿ ಇರೋರು ಇದ್ರ ಬಗ್ಗೆ ಮಾತಾಡೋಕ್ಕೆ ಮೇ ಬಿ ಅವ್ರಿಗೆ ಇವಾಗ ಸಾಧ್ಯ ಆಗ್ತಾ ಇರ್ಬೋದು. ಇದು ಅವರು ಒಂದು ಅಫಿಷಿಯಲ್ ಆಗಿ ಆಡಿರೋ ಮಾತುಗಳಲ್ವಲ್ಲ, ಮನೆಯಲ್ಲಿ ಕೂತ್ಕೊಂಡು ಮಾತಾಡುವಾಗ ಒಂದು ಡಿಸ್ಕಷನಲ್ಲಿ ಆಡಿರೋಂಥ ಮಾತುಗಳು. ಅಲ್ಲದೆ ಇಂಥ ಒಂದು ಕಾನ್ವರ್ಸೇಷನ್ ನನಗೆ ಒಂದು ಅಂದರೆ ಊಹೆ ಮಾಡಿಕೊಂಡು ಹೇಳೋವಂಥ ಮಾತುಗಳಲ್ಲ ಇದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ನರಸಿಂಹಮೂರ್ತಿ. ಮೊದಲನೇದಾಗಿ ಮಂಡ್ಯದಲ್ಲಿ ಮತವನ್ನ ಪ್ರಚಾರ ಮಾಡ್ತಾರೆ, ಮೈಸೂರಲ್ಲಿ ಮನೆ ಮಾಡ್ಕೊಂಡಿದ್ದಾರೆ. ಒಂದ್ ಕಡೆ ಮಂಡ್ಯದಲ್ಲಿ ಆಲ್ರೆಡಿ ಒಂದು ಮನೆಯನ್ನ ಬಾಡಿಗೆ ಪಡ್ಕೊಂಡಿದ್ರು. ಯಾತಕ್ಕೋಸ್ಕರ ಈ ರೀತಿ ಅಂತ ಹೇಳಿ ಮೈಸೂರು ಟು ಮಂಡ್ಯ? ನಿಜ ಯಶೋಧ, ಯಾಕಂತ ಹೇಳಿದ್ರೆ ಈಗಾಗಲೇ ಏನೊಂದು ಮಂಡ್ಯದ ಚಾಮುಂಡೇಶ್ವರಿ ನಗರದಲ್ಲಿ ಸುಮಲತಾ ಅವರೊಂದು ಮನೆಯನ್ನ ಏನ್ ಮಾಡಿದ್ದಾರೆ, ಅದು ಅಂಬರೀಶ್ ಅವರ ಅದೃಷ್ಟದ ಮನೆ ಅಂತ ಹೇಳಲಾಗ್ತಿತ್ತು. ನಾನೇ ಇಲ್ಲೇ ಇದ್ದು ನಿಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಧ್ವನಿ ಆಗ್ತೀನಿ ಅನ್ನೋ ನಿಟ್ಟಿನಲ್ಲಿ ಅವ್ರ ಮನೆಯನ್ನ ಮಾಡ್ತಿದ್ದೀನಿ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ರು. ಆದ್ರೆ ಚುನಾವಣಾ ಪ್ರಚಾರ ಆರಂಭವಾದ ದಿನದಿಂದ ಅವರು ಮೈಸೂರಿನಿಂದ ಓಡಾಡ್ತಿದ್ದಾರೆ, ಮಂಡ್ಯದಲ್ಲಿ ಮನೆ ಮಾಡಿ ಅಂತೇಳಿ ಜೆಡಿಎಸ್ ಕಾರ್ಯಕರ್ತರು ಏನೊಂದು ಆರೋಪವನ್ನ ಮಾಡಿದ್ರು. ಅದಕ್ಕೆ ಇವತ್ತು ಸುಮಲತಾ ಅವರು ಹೇಳಿರ್ತಕ್ಕಂತಹದ್ದು, ಚನ್ನಪಟ್ಟಣ ರಾಮನಗರದಲ್ಲಿ ಗೆದ್ದಂತಹ ಇವರು ಎಲ್ಲಿ ಚನ್ನಪಟ್ಟಣ ರಾಮನಗರದಲ್ಲಿ ಮನೆ ಮಾಡಿದ್ದಾರೆ, ಬೆಂಗಳೂರಿನಿಂದ ಓಡಾಡ್ತಿಲ್ವಾ, ದಿನ ಚನ್ನಪಟ್ಟಣ ರಾಮನಗರದಿಂದ ಓಡಾಡ್ತಿದ್ದಾರಾ, ಈ ಪ್ರಶ್ನೆಯನ್ನು ಅವರಿಗೆ ಕೇಳಿ ಅನ್ನೋ ನಿಟ್ಟಿನಲ್ಲಿ ಸುಮಲತಾ ಅವರು ಮಾತನಾಡಿರ್ತಕ್ಕಂತಹದ್ದು. ಸ್ವಲ್ಪ ಗರಂ ಆಗ್ಬಿಟ್ರ ಅಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ? ನಿಜ, ಯಾಕಂತ ಹೇಳಿದ್ರೆ ಈ ತರಹದ ಪ್ರಶ್ನೆಗಳು, ಯಾಕಂತ ಹೇಳಿದ್ರೆ ಮಂಡ್ಯದಲ್ಲಿ ಇದ್ದುಕೊಂಡು ನಾನು ಮಂಡ್ಯ ಜನರ ಸೇವೆಯನ್ನ ಮಾಡ್ತೀನಿ, ಆ ಒಂದು ನಿಟ್ಟಿನಲ್ಲಿ ಮನೆಯನ್ನ ಮಾಡ್ತಿದ್ದೀನಿ ಅಂತ ಹೇಳಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಒಂದು ಐಷಾರಾಮಿ ದೊಡ್ಡ ಬಂಗಲೆಯನ್ನೇ ಅವ್ರು ಮಾಡಿರ್ತಕ್ಕಂತಹದ್ದು. ಅಲ್ಲೇ ಇದ್ದು ದಿನನಿತ್ಯದ ಮಂಡ್ಯದ ಚುನಾವಣಾ ಪ್ರಚಾರಕ್ಕೆ ಹೋಗಬಹುದು ಅನ್ನೋ ನಿಟ್ಟಿನಲ್ಲಿ ಜೆಡಿಎಸ್ ಕಾರ್ಯಕರ್ತರು ಒಂದು ಆಕ್ಷೇಪಗಳನ್ನ ಏನ್ ವ್ಯಕ್ತಪಡಿಸಿದ್ರು, ಅದನ್ನ ಇವತ್ತು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಒಂದು ರೀತಿ ಗರಂ ಆಗಿಯೇ ಸುಮಲತಾ ಅವರು ಮಾತಾಡಿರ್ತಕ್ಕಂತಹದ್ದು. ಈ ಪ್ರಶ್ನೆಯನ್ನ ನೀವು ಅವರಿಗೆ ಕೇಳಬೇಕು, ಅವರು ಚನ್ನಪಟ್ಟಣ ರಾಮನಗರದಲ್ಲಿ ಮನೆ ಮಾಡಿದಾರ, ಆದ್ರೆ ಅನಿತಾ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮನೆ ಮಾಡಿದಾರ, ಅವರು ಬೆಂಗಳೂರಿನಿಂದ ಓಡಾಡ್ತಿಲ್ವ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿರ್ತಕ್ಕಂತಹದ್ದು. ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತೆ ಯಾವತ್ತಿನಿಂದ ಪ್ರಚಾರವನ್ನ ಮಾಡ್ತಾರೆ? ಈಗಾಗಲೇ ಏನು ಕಳೆದ 4 ದಿನಗಳಿಂದ ದರ್ಶನ್ ರವರು ಏನೊಂದು ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಿದ್ರು. ನಿನ್ನೆ ನಾಗಮಂಗಲದಲ್ಲಿ ಪ್ರಚಾರದ ಕೊನೆ ಭಾಗ ಅದು, ಅಂದ್ರೆ ನಾಗಮಂಗಲ ಪಟ್ಟಣದಲ್ಲಿ ಪ್ರಚಾರದ ಕೊನೆ ದಿನವಾದಂತಹ ನಿನ್ನೆ ಸಂಜೆ ಅವರು ಅಭಿಮಾನಿಗಳ ತಳ್ಳಾಟ ನೂಕಾಟದಲ್ಲಿ ಅವರ ಕೈ ಮತ್ತೆ ಬೆನ್ನಿಗೆ ಗಾಯವಾಗಿದೆ, ಬಲವಾದ ಪೆಟ್ಟಾಗಿದೆ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಅವರ ಆಕ್ಸಿಡೆಂಟ್ ನಲ್ಲಿ ಕೈ ಫ್ರಾಕ್ಚರ್ ಆಗಿತ್ತು, ಅದರ ಬ್ಯಾಂಡೇಡ್ ನಲ್ಲಿ ಅವರು ಓಡಾಡ್ತಿದ್ರು. ಅದು ಅಭಿಮಾನಿಗಳಿಗೆ ಸೆಕೆಂಡ್ ಕೊಡೋದಿರ್ಬೋದು, ಅಭಿಮಾನಿಗಳ ತಳ್ಳಾಟ ನೂಕಾಟದಲ್ಲಿ ಅದರ ನೋವು ಇನ್ನೂ ಹೆಚ್ಚಾಗಿದೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಅವರಿಗೆ ಚಿಕಿತ್ಸೆಯನ್ನ ಪಡೆದು ಅವರಿಗೆ ರೆಸ್ಟ್ ತಗೊಳ್ಳಿ ಅಂತ ಹೇಳಿ ಡಾಕ್ಟರ್ ಹೇಳಿದ್ದಾರೆ. ರೆಸ್ಟ್ ಪಡೆದು ಪುನಃ ಏನು ಪ್ರಚಾರಕ್ಕೆ ಬರ್ತಾರೋ ಅನ್ನೋ ನಿಟ್ಟಿನಲ್ಲಿ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಥ್ಯಾಂಕ್ ಯು ನರಸಿಂಹಮೂರ್ತಿ. ಇಲ್ಲಿ ಗಮನಿಸಿದ್ವಿ ನಾವು ಮೊನ್ನೆಯೇ, ಅಂದ್ರೆ ಅವ್ರು ಯಾವಾಗ ಮಂಡ್ಯ ಅಖಾಡಕ್ಕೆ ಧುಮುಕಿದ್ರು ಆಗ್ಲೇ ಒಂದು ಅದೃಷ್ಟದ ಮನೆಯನ್ನ ಬಾಡಿಗೆ ಪಡ್ಕೊಂಡು ಇಲ್ಲೇ ಇದ್ದುಕೊಂಡು ಜನರ ಸಮಸ್ಯೆಗಳು ಏನು ಅಂತ ಆಲಿಸ್ತೀನಿ ಅಂತ ಹೇಳಿ ಸ್ವತಃ ಅವರೇ ಹೇಳಿರುವಂತದ್ದು. ಬಟ್ ಇದೀಗ ಮೈಸೂರಿನಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾರೆ ಸುಮಲತಾ.